ಸಿ ಎಂ ಸಿದ್ದರಾಮಯ್ಯ ಎಷ್ಟಿದ್ರೂ ಕೂಲ್ ಆಗಿರ್ತಾರೆ. ಆದರೆ ನಿನ್ನೆಯಿಂದ ನೀವು ನೋಡಿ ಕೆರಳಿ ಕೆಂಡಾಮಂಡಲವಾಗ್ತಾ ಇದ್ದಾರೆ. ನನ್ನ ಮುಟ್ಟಿದರೆ ಜನ ಸುಮ್ಮನಿರಲ್ಲ ಅಂತ ಮೊದಲು ವಾರ್ನ್ ಮಾಡಿದರು. ಈ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡಿದ್ರೆ, ನನ್ನನ್ನು ಮುಟ್ಟಿದರೆ ಜನ ಸುಮ್ಮನಿರಲ್ಲ ಅಂದರೆ ನನ್ನನ್ನು ಕೆಳಗಿಳಿಸಿದ್ರೆ ಜನ ಸುಮ್ಮನಿರಲ್ಲ ಅಂತ ಹೇಳಿದ್ರು, ಅಥವಾ ಇಡಿ ಮುಖಾಂತರ ನೀವು ಕುಮಾರ್ ನಾಯಕ್ಗೆ, ನನ್ನ ಆಪ್ತ ನಾಯಕಿಗೆ ಮತ್ತೊಬ್ಬರಿಗೆ ನೋಟಿಸ್ ಕೊಟ್ಟು ಹೆದರಿಸಿದಂಗೆ ನನಗೇನಾದರೂ ನೋಟಿಸ್ ಕೊಟ್ಟು ಅರೆಸ್ಟ್ ಗಿರೆಸ್ಟ್ ಮಾಡುವಂಥದ್ದಾದರೆ ಜನ ಬಿಡೋದಿಲ್ಲ ಅಂತ BJP ಹೈಕಮಾಂಡ್ಗೆ ಸವಾಲು ಹಾಕಿದ್ರ. ಆದರೆ ಕೋಪಿಸ್ಕೋತಾ ಇದ್ದಾರೆ, ಮೂರು ಬಾರಿ ಕೋಪಿಸ್ಕೊಂಡ್ರು. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ. $60,000 ಕೋಟಿ ಹಣವನ್ನು ಈ ರಾಜ್ಯದ ರೈತರಿಗೆ ಗ್ಯಾರಂಟಿ ಮುಖಾಂತರ ಕೊಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಒಂದು ರಾಜ್ಯ ಇದ್ದಾರೆ, ಅದು ಸಿದ್ದರಾಮಣ್ಣನ ರಾಜ್ಯ. ಸಿದ್ದರಾಮಣ್ಣನ ರಾಜ್ಯನ ಜನತೆ ದಂಗೆ ಹೇಳ್ತಾರೆ. ಇದು ಸ್ವಲ್ಪ ನಾವೇನಾರ ಹೇಳ್ಬಿಟ್ರೆ ಹೆಂಗಸರುಗಳು ಬಂದು ಪರ್ಕೆ ತಗೊಂಡು ಕೆರಿತಾರೆ. ನಾನು ಈಗಲೇ ಹೇಳಿದ್ದೀನಿ, ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಎಂದ ಸಿದ್ದು, ಮೊದಲು ಕೆಲಸ ಮಾಡಿ ಅಂತ ಸೋಮಣ್ಣ ಗುದ್ದು. ಆಗಸ್ಟ್ನಲ್ಲೇ ಕಾಂಗ್ರೆಸ್ ಶಾಸಕ KM ಶಿವಲಿಂಗೇಗೌಡರು ಹೇಳಿದ್ರು, ಸರ್ಕಾರದ ತಂಟೆಗೆ ಬಂದ್ರೆ ಹೆಣ್ಮಕ್ಳು ಪಟಪಟ ಅಂತ ಪೊರಕೆ ತಗೊಂಡು ಹೊಡಿತಾರೆ ಅಂದಿದ್ರು. ಆದ್ರೆ ಇದೀಗ ಸ್ವತಃ CM ಸಿದ್ದರಾಮಯ್ಯನವರೇ ಜನ ರೊಚ್ಚಿಗೇಳ್ತಾರೆ ಅಂತ ಹೇಳ್ತವ್ರೆ. ಒಟ್ಟು ಒಂದು ಕುಟುಂಬಕ್ಕೆ 50,000 ರಿಂದ 60,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಗೆ 50,000 ರಿಂದ 60,000 ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಹೊಟ್ಟೆ ಮನೆಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸಿದ್ದು ಮುಟ್ಟಿದರೆ ಕೇಸ್ ಜಡಿಯುತ್ತಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ, ಸಿದ್ದರಾಮಯ್ಯರನ್ನ ಯಾರಾದ್ರೂ ಮುಟ್ಟೋಕೆ ಆಗುತ್ತಾ? ಯಾರಾದ್ರೂ CM ಮುಟ್ಟಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ. ಆದ್ದರಿಂದ ನಿಮ್ಮನ್ನ ಯಾರೂ ಮುಟ್ಟೋದು ಬೇಡ, ನೀವೇ ಇವರೆಲ್ಲರನ್ನ ಮುಟ್ಟಿ ಅಂತ ವ್ಯಂಗ್ಯವಾಡಿದ್ರು. ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಸುಮ್ಮನೆ ಇರಬೇಕು. ಮುಖ್ಯಮಂತ್ರಿ ಏನಾಯ್ತದೆ, ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಾಗಾಗಿ ನಾವೆಲ್ಲ ಮಾತಾಡಿದ್ವಿ. ಕರ್ನಾಟಕದೊಳಗೆ ಸಿದ್ದರಾಮಯ್ಯರಂಥ ರಾಜಕಾರಣಿಯನ್ನ ಕೆಣಕಿ ಉಳಿದವರುಂಟೆ. ಇಷ್ಟಕ್ಕೂ ಸಿದ್ದರಾಮಯ್ಯರನ್ನ ಕೆಣಕಿದ್ದು ಕಾಂಗ್ರೆಸ್ ಹೈಕಮಾಂಡ, BJP ಹೈಕಮಾಂಡ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಸಿಟ್ಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯ. CM ಸಿದ್ದರಾಮಯ್ಯ ರಾಜ್ಯದ ಅಸಾಮಾನ್ಯ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಅದು ಕಾಂಗ್ರೆಸ್ಗೆ ಗೊತ್ತಿದೆ, BJPಗೆ ಗೊತ್ತಿದೆ. ಬೇರೆ ಯಾವುದೇ ಕಾರಣದಲ್ಲಿ ಸಿದ್ದರಾಮಯ್ಯನವರನ್ನು ಯಾಮಾರ್ಸೋಕ್ಕಾಗೋದಿಲ್ಲ. ಮೂಡೋದಲ್ಲಿ ಒಂದು ಅವಕಾಶ ನೋಡ್ತಾ ಇದ್ದಾರೆ. ತಪ್ಪೇನಿಲ್ಲ, ಅದರಲ್ಲಿ ತಪ್ಪೇನಿಲ್ಲ. ರಾಜಕಾರಣದಲ್ಲಿ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್. ಆ ಥರ ಸಿದ್ದು ಇಲ್ಲದ ಕಾಂಗ್ರೆಸ್ ಸದ್ಯಕ್ಕೆ ಊಹಿಸಿಕೊಳ್ಳೋದೇ ಸಾಧ್ಯನೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರನ್ನು ಇಷ್ಟಪಡದ ಸಮುದಾಯವೇ ಇಲ್ಲ, ಎಲ್ಲ ಜಾತಿಯಲ್ಲೂ ಕೂಡ. ಒಂದು, ಸಿದ್ದರಾಮಯ್ಯ ಅವರಿಗಿದೆ ಹಿಂದುಳಿದ ವರ್ಗದ ನಾಯಕ ಎಂಬ ಖ್ಯಾತಿ. ಯಾರು? ಅಹಿಂದ ವರ್ಗದ ನಾಯಕ. ಒಕ್ಕಲಿಗರು ಇದ್ದಾರೆ, ಈಗ ಶಾಮನೂರು ಶಿವಶಂಕರಪ್ಪ ಲಿಂಗಾಯತರಲ್ವಾ, ಸಿದ್ದರಾಮಯ್ಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ವ ಅವರಿಗೆ? ಇದೆ. ಆಮೇಲೆ ಒಕ್ಕಲಿಗ ನಾಯಕರು DK ಶಿವಕುಮಾರ್ ಇದ್ದಾರೆ, ಅಭಿಪ್ರಾಯಗಳು ಚೆನ್ನಾಗಿಲ್ವ? ಇದೆ. ದಲಿತ ನಾಯಕರಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಅಹಿಂದ ಸೇನೆ ನಿಂತಿದೆ, ಅಹಿಂದ ಸಮುದಾಯ. BJPಗೂ ದೊಡ್ಡ ಕಿರಿಕಿರಿ ಆಗ್ತಾ ಇರೋದು ಅದುವೇ. ಆ ಅಹಿಂದ ಸಮುದಾಯ ಇವರ ವಿರಾಮದ ನಂತರ, ಅಂದರೆ ಇವರು ನೆಕ್ಸ್ಟ್ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ, ಆಗ ಕಾಂಗ್ರೆಸ್ಗೆ ಪಾಸ್ ಆಗಿಬಿಟ್ರೆ ಕಷ್ಟ. ಅಲ್ಲಿಂದ BJPಗೆ ಬರಬೇಕು ಅನ್ನೋಂಥ ಆಸೆ ಇದೆ. ಹಾಗಂತ BJPಯನ್ನು ಸಪೋರ್ಟ್ ಮಾಡುವಂಥ ಅಹಿಂದ ಇಲ್ಲ ಅಂತಲ್ಲ, ಅದರಲ್ಲೂ ಇದ್ದಾರೆ. ಹೆಚ್ಚಿನ ಪಾಲು ಇವರಿಗಿದೆ. ಸಿದ್ದರಾಮಯ್ಯ ಕುರುಬರ ಪಾಲಿನ ಅಪ್ರತಿಮ ನಾಯಕ. 99% ವೋಟ್ ಸಿದ್ದರಾಮಯ್ಯನವರಿಗೆ ಕುರುಬರದು ಬರುತ್ತೆ. ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಇವರ ದೊಡ್ಡ ಶಿಷ್ಯ ಈಗ ಆಗಿರೋದ್ರಿಂದ ಮುಸ್ಲಿಮರ ಪಾಲಿಗಂತೂ ಸಿದ್ದರಾಮಯ್ಯ ಮಸೀಹ ಅಂತಂದರೆ ಪ್ರವಾದಿ ಇದ್ದಂಗೆ ಅಂತ. ಸಿದ್ದರಾಮಯ್ಯನವರನ್ನು ಕೆಣಕೋ ಶಕ್ತಿ ಸದ್ಯಕ್ಕೆ ಯಾರಿಗೂ ಇಲ್ಲ.
ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವರನ್ನ ಮುಟ್ಟುವಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮನವರಿಕೆ ಮಾಡಿ ಇಳಿಸ್ಬೇಕು ಬಿಟ್ಟರೆ ಇಳಿದು ಬಿಡ್ರಿ. ಈಗ ಈ ವೀರೇಂದ್ರ ಪಾಟೀಲ್ ಅವ್ರ ಥರ ನೋಟಿಸ್ ಕೊಟ್ಬಿಟ್ಟು ಬಂಗಾರಪ್ಪನವ್ರ ಥರ ಅಥವಾ ವೀರಪ್ಪ ಹಾಗೆಲ್ಲ ಆಗಲ್ಲ, ಸಾಧ್ಯನೇ ಇಲ್ಲ. ಬಿ ಜೆ ಪಿಯ ಹೈಕಮಾಂಡ್ಗೆ ಇವರನ್ನು ಇಳಿಸುವ ಶಕ್ತಿ ಇರ್ಬೋದು. ಹೆಂಗೆ ಇವರನ್ನೆಲ್ಲ, ಅದಕ್ಕೆ ಬಿ ಜೆ ಪಿಯವರು ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಕೆಣಕಕ್ಕೆ ರೆಡಿ ಇಲ್ಲ. ಎಷ್ಟೇ ಶಕ್ತಿ ಇದ್ದರೂ ಕೂಡ ಅಲ್ಲಿ ಡೆಲ್ಲಿಯೆಲ್ಲ ಆಯ್ತಲ್ಲ, ಯಾರು ಕೇಜ್ರಿವಾಲ್ ಮತ್ತು ಜಾರ್ಖಂಡ್, ಆ ಥರ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಿಸೋಕ್ಕೆ ಅಷ್ಟು ಈಸಿ ಅಲ್ಲ. ಅದು ಹೈಕಮಾಂಡ್ಗೂ ಗೊತ್ತು. ಉಳಿದವ್ರದ್ದೆಲ್ಲ ಆರೋಪಗಳು ಡೈರೆಕ್ಟ್ ಅವ್ರ ಮೇಲೇ ಇದೆ. ಹೇಮಂತ್ ಸೊರೇನ್ ಇರ್ಬೋದು, ಡೈರೆಕ್ಟ್ ಆರೋಪ ಇದೆ. ಅರೆಸ್ಟ್ ಮಾಡಿದಾಗ ಏನು ದೊಡ್ಡ ಹೌದಪ್ಪ ತಪ್ಪು ಮಾಡಿದ್ದಾನೆ ಅನ್ನೋದು ಬರುತ್ತೆ. ಆಮೇಲೆ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೇಜ್ರಿವಾಲ್ ಮೇಲೆ ಆರೋಪ ಇದೆ. ಸಿದ್ದರಾಮಯ್ಯ ಮುಡಾ ಹಗರಣದಲ್ಲಿ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರಬಹುದು ಅಂತ, ದುರುಪಯೋಗ ಪಡಿಸ್ಕೊಂಡು ಆ 14 ಸೈಟಿಗೆ ಇವರು ಫೋನ್ ಮಾಡಿ ಹೇಳಿದ್ದಾರೆ ದುರುಪಯೋಗ ಮಾಡಿಕೊಡ್ರಪ್ಪ, ಯಾವುದು ಕಾನೂನು ಮೀರಿ ಮಾಡಿಕೊಡಿ ಅಂತ ಇವರು ಹೇಳಿದರೆ ಅಲ್ಲಿ ಆಗಿದೆ. ಏನಾಗಿದೆ, 2003ರಲ್ಲಿ ಆ ಜಮೀನು ಪಡೆದಿರ್ತಾರಲ್ಲ, ವಸತಿ ಯೋಗ್ಯ ಜಮೀನಾಗಿರುತ್ತೆ. ಮಾರಾಟ ಮಾಡಬೇಕು ಅಂತಂದರೆ ಅಲ್ಲಿ ಕೃಷಿ ಭೂಮಿ ಅಂತ ಮಾಡಬೇಕಾಗುತ್ತೆ. ಕೃಷಿ ಭೂಮಿ ಅಂತ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ತಹಶೀಲ್ದಾರ್ ಬರೆದಿದ್ದಾರೆ. ಅದನ್ನು ಯಾರು ನೋಡಬೇಕು? ಡಿ ಸಿ ನೋಡಬೇಕು. ಕುಮಾರ್ ನಾಯಕನ ಅದಕ್ಕೆ ಕರೆಸಿದ್ರು, ಹೆಂಗಪ್ಪ ಹೇಳು ಇದು ಹೆಂಗಾಯಿತು ಅಂತೇಳಿ. ಆ ಇಬ್ಬರಿಗೆ ಇವರೇನಾದರೂ ಒತ್ತಡ ಹಾಕಿದ್ರ ಅನ್ನೋದು ಪ್ರಶ್ನೆ. ಹಾಕಿರ್ಬೋದು ಅಂತ ಆರೋಪ. ಮತ್ತೊಂದು ಕಡೆ ಹೇಳೋದು, ಹಾಕಿರೋದು ಯಾಕೆ, ಕುಮಾರ್ ನಾಯಕ್ ಅಂತವ್ರು ಮತ್ತೊಬ್ಬರಂಥವ್ರು ಸಿದ್ದರಾಮಯ್ಯನವರ ಪತ್ನಿ ಜಮೀನು ಅಂತ ಹೇಳುವಾಗ ಈಸಿಯಾಗಿ ಮಾಡಿಕೊಟ್ಟಿರ್ಬೋದು, ಇವರು ಫೋನ್ ಮಾಡದೇ ಮಾಡಿಕೊಟ್ಟಿರ್ಬೋದು. ಅದು ಇವರ ತಪ್ಪು ಹೆಂಗಾಗತ್ತೆ ಅನ್ನೋಂಥ ಪ್ರಶ್ನೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿಚಾರಣೆ ನಡೆಯಿತು. ಸಿದ್ದರಾಮಯ್ಯ ಸುತ್ತ ಮುಡಾ ವರ್ತುಲ ಸಿದ್ಧಪಡಿಸ್ತಾ ಇದೆ ಬಿ ಜೆ ಪಿಯನ್ನು ಟ್ರೈ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಸುತ್ತ ಒಂದು ಚಕ್ರವ್ಯೂಹ ರಚನೆ ಮಾಡಿ ಅದರಲ್ಲಿ ಸಿಲುಕಿಸ್ಬೋದಾ ಅಂತೇಳಿ. ಅವರ ಪತ್ನಿ ಇವರನ್ನು ವಿಚಾರಣೆ ಮಾಡ್ತು ಲೋಕಾಯುಕ್ತ. ಇಡಿ ಕೆಲವರಿಗೆ ನೋಟಿಸ್ ಕೊಡ್ತು. ಈಗ ನನಗೆ ಕೊಟ್ಟು ನನ್ನನ್ನೇನಾದರೂ ಕೆಣಕುವಂಥ ಪ್ರಯತ್ನ ಮಾಡಿದರೆ ಅದೇ ಕಾರಣಕ್ಕೆ ಕೆರಳಿ ವಾರ್ನ್ ಮಾಡಿದ್ರ ಸಿದ್ದರಾಮಯ್ಯ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಬೇರೆ ಬೇರೆ ಅನುಮಾನಗಳು ಕಾಡ್ತಾ ಇದೆ. ನನ್ನನ್ನು ಮುಟ್ಟಿದ್ರೆ ಕಾಂಗ್ರೆಸ್ಗೆ ಹೇಳಿದ್ರಾ? ಕಾಂಗ್ರೆಸ್ಗೆ ಹೆಂಗೆ ಹೇಳೋಕ್ಕೆ ಸಾಧ್ಯ? ಬಿ ಜೆ ಪಿಗೆ ಹೇಳಿರಬಹುದೇನೋ, ಕಾಂಗ್ರೆಸ್ಗೆ ಹೇಳಿರಬಹುದೇನೋ ಅನ್ನುವಂಥ ಅಂತೆ ಕಂತೆಗಳಿದೆ. ಮುಂದಕ್ಕೆ ಹೋಗೋಣ.